ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ರಾಜಣ್ಣ? ಮಾಗಡಿ ಶಾಸಕ ಬಾಲಕೃಷ್ಣ ಹೊಸ ಆರೋಪವೊಂದನ್ನು ಮಾಡಿದ್ದಾರೆ. ಕೆಎನ್ ರಾಜಣ್ಣ ಬಿಜೆಪಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿಗೆ ಹೋಗೋದಕ್ಕೆ ಅರ್ಜಿ ಹಾಕೊಂಡಿದ್ದಾರೆ. ರಾಜಣ್ಣ ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋದಾದ್ರೆ ರಾಜಣ್ಣ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳೋ ಮೂಲಕವಾಗಿ ರಾಜಣ್ಣ ಬಿಜೆಪಿಗೆ ಹೋಗೋದು ನಿಶ್ಚಿತ, ಅದರ ಪ್ರಯತ್ನಗಳೆಲ್ಲವೂ ಕೂಡ ಸಾಗ್ತಾ ಇದೆ ಅಂತ ಕೂಡ ಪ್ರಸ್ತಾಪಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ರಾಜಣ್ಣ ಈಗ ದೆಹಲಿ ಮಟ್ಟದಲ್ಲಿ ಸಮಾವೇಶವನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಒಂದು ಸ್ಫೋಟಕ ಹೇಳಿಕೆಯನ್ನ ಮಾಗಡಿ ಶಾಸಕರು ನೀಡಿರುವಂತದ್ದು. ಅಂದ್ರೆ ರಾಜಣ್ಣ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಎಚ್ ಸಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಹೊಸದೊಂದು ಹೇಳಿಕೆ ಕೊಟ್ರಿ. ರಾಜಣ್ಣ ಅವರು ಸಾಕಷ್ಟು ಸ್ವಾಮೀಜಿಗಳ ಕೈಲಿ ಅಥವಾ ಬೇರೆ ಬೇರೆಯವ್ರ ಕೈಲಿ ಒತ್ತಾಯವನ್ನು ಮಾಡಿಸ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ಮತ್ತೆ ಸೇರಿಸ್ಕೊಳ್ಬೇಕು ಅಂತ. ದೆಹಲಿಗೆ ಹೋಗಿ ಕೂಡ ಸಮಾವೇಶ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸರ್, ಅದ್ರ ಬಗ್ಗೆ ನೋಡ್ರಿ, ರಾಜಣ್ಣ ಅವ್ರನ್ನ ಅವರ ಮಂತ್ರಿಮಂಡಲದಿಂದ ತೆಗೆದುಹಾಕಬೇಕು ಅಂತಕ್ಕಂಥ ಉದ್ದೇಶ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಾಗಲಿ ಹೈಕಮಾಂಡ್ಗಾಗಲಿ ಇರಲಿಲ್ಲ. ಅವರ ಇತ್ತೀಚಿನ ನಡವಳಿಕೆ ಅಥವಾ ಅವ್ರ ಮಾತಿನಿಂದ ತೆಗೆದುಹಾಕಿದ್ದಾರೆ ಅಷ್ಟೇ. ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ನ ಎದುರಿಸ್ತಕ್ಕಂಥದ್ದು ಬೆದರಿಸ್ತಕ್ಕಂಥದ್ದಕ್ಕೆ ಯಾರೂ ಬಗ್ಗೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಮಂತ್ರಿಗಳಿದ್ದಂಗೆ ನೀವು ಗೌರವವಾಗಿ ನಡ್ಕೊಂಡಿದ್ದಿದ್ರೆ ಯಾರೂ ಕೂಡ ನಿಮ್ಮನ್ನು ತೆಗೆದುಹಾಕ್ತಕ್ಕಂಥ ಪ್ರಶ್ನೆ ಇರಲಿಲ್ಲ. ಈಗ ಅವ್ರ ಉದ್ದೇಶ ಏನು ಅಂತಂದರೆ, ಅವ್ರು ಈಗಾಗಲೇ ಅನ್ಯ ಪಕ್ಷದವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನನ್ನನ್ನು ಕಾಂಗ್ರೆಸ್ ನನಗೆ ಮೋಸ ಮಾಡ್ತು, ನನ್ನನ್ನು ಹೊರಗಡೆ ಹಾಕ್ತು, ಕಾಂಗ್ರೆಸ್ನಿಂದ ನನಗೆ ಅವಮಾನ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಹೊಸ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ವಿನ ಅವ್ರಿಗೆ ಅವರೇ ಹೇಳ್ತಿದ್ರು, ನನಗೆ ನಾನು ಮಂತ್ರಿ ಆಗಿರ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ, ಇನ್ನೇನು ಕೆಲವು ದಿವಸಗಳು ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳ್ತಾಯಿದ್ರು. ಹಂಗೆ ಹೇಳ್ತಕ್ಕಂಥವ್ರು ಪಕ್ಷದ ಶಿಸ್ತಿನ ಸಿಪಾಯಿ ಆಗಬೇಕು. ಒಬ್ಬ ಮಂತ್ರಿ ಆದವನು ಒಂದು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಆಗಬೇಕು. ಏನಾರ ಸಮಸ್ಯೆಗಳಿದ್ರೆ 4 ಗೋಡೆ ಮಧ್ಯೆ ಮಾತಾಡಬೇಕು, ಹೈಕಮಾಂಡ್ ಗಮನಕ್ಕೆ ತರಬೇಕು. ಅದು ಬಿಟ್ಟು ಆದಿಲ್ಲಿ ಬೀದಿಲೆಲ್ಲ ಹೈಕಮಾಂಡ್ನ ಬೈಕೊಂಡು ನಮ್ಮ ಉಸ್ತುವಾರಿಗಳನ್ನೆಲ್ಲ ಬೈಕೊಂಡು ತಿರುಗ್ತಾ ಇದ್ರೆ ಯಾವ ಪಕ್ಷನೂ ಕೂಡ ಸಹಿಸೋದಿಲ್ಲ. ಈಗ ನೋಡಿ, ಯತ್ನಾಳ್ ಅವ್ರನ್ನೂ ಕೂಡ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಯಾತಕ್ಕೆ ಉಚ್ಚಾಟನೆ ಮಾಡಿದ್ರೆ ಹಂಗಾರೆ ಬಿಜೆಪಿಯವರು? ಯತ್ನಾಳ್ ಅವರ ನಡವಳಿಕೆ ಅವ್ರ ಮಾತಿನಿಂದ ಉಚ್ಚಾಟನೆ ಮಾಡಿದ್ರೆ, ಹಂಗೆ ಕಾಂಗ್ರೆಸ್ನಿಂದ ಅವ್ರ ನಡವಳಿಕೆ ಅವ್ರ ಮಾತಿನಿಂದ ಉಚ್ಚಾಟನೆ ಆಗೋದಷ್ಟೇ. ಮಾಹಿತಿ ಇದೆ ಅವರು ಬಿಜೆಪಿಗೆ ಹೋಗ್ತಾ ಇದಾರೆ ಅಂತ. ಯಾರನ್ನಾರು ಸಂಪರ್ಕ ಮಾಡಿದ್ದಾರೆ ಸರ್? ಯಾವಾಗ ಹೋಗ್ತಾರೆ? ಈಗ ಆಗಲೇ ಹೇಳಿದ್ದೀನಪ್ಪ, ನೀವು ಅವ್ರನ್ನೇ ಕೇಳ್ಬೇಕು. ನೀವು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮಾತಾಡೋದಾದ್ರೆ ರಾಜಣ್ಣ ಅವ್ರು ಒಪ್ಕೊಂತಾರೆ. ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಇದ್ರ ಬಗ್ಗೆ ಅಂತ ಕೂಡ ಹೇಳಿದ್ರಿ ಸರ್. ಇಲ್ಲ, ಈಗ ಕೆಲವ್ರಿಗೆಲ್ಲ ಏನಾರ ನಾವು ಮನ್ಸಲ್ಲಿರೋದನ್ನ ಹೇಳದೆ ಹೋದ್ರೆ ಏನು ಮಾಡ್ತಾರೆ? ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅಲ್ವಾ? ಹಂಗೆ ಮಾಡಿದ್ರೆ ಗೊತ್ತಾಯ್ತು ಅವ್ರು ಹೋಯ್ತಾರ ಇಲ್ವ ಅಂತ ಕನ್ಫರ್ಮ್ ಹೈಕಮಾಂಡ್ಗೂ ಕನ್ಫರ್ಮ್ ಆಗ್ಬೇಕಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ. ಮನ್ಸಲ್ಲಿ ಇದೆ ಸರ್ ಈಗ ಅವ್ರಿಗೆ. ನಾನು ಏನು ಹೇಳಿದೆ ಅದೇ ಗೊತ್ತಾಗಬೇಕಲ್ಲ. ಅದು ಅವ್ರಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಬೇರೆಯವ್ರ ಹತ್ರ ಅಂತಕ್ಕಂಥದ್ದು. ಯಾಕಂದರೆ ಬೇರೆ ಪಕ್ಷದ ಮುಖಂಡರುಗಳು ರಾಜಣ್ಣ ಅವ್ರನ್ನ ಯಾರು ಬೈತಿದ್ರು ಬೇರೆಯವರು, ಬೇರೆ ಪಕ್ಷದವರು, ಇವಾಗ ಹೋಗ್ಲಕ್ಕೆ ಶುರು ಮಾಡ್ಬಿಟ್ಟವ್ರೆ ಅಂದ್ರೆ ಅರ್ಥ ಏನು? ಅವ್ರ ಜೊತೆ ಸಂಪರ್ಕದಲ್ಲಿ ಹೋಗ್ತಾ ಇರೋದು. ಕೇಂದ್ರ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್. ಈಗ ಅವ್ರು ಡೆಲ್ಲಿಗೆ ಹೋಗಿ ಸಮಾವೇಶ ಮಾಡ್ತಾ ಇರೋದು ಏನು ಮೆಸೇಜ್ ಕೊಡುತ್ತೆ ಅಂತ? ಕೇಂದ್ರ ನಾಯಕ ನಾನು ಹೇಳಿಲ್ವಾ, ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸ್ಬೇಕು. ನಮ್ಮ ಪಕ್ಷದ ಬಗ್ಗೆ ಜನಗಳಲ್ಲಿ ನೋಡಪ್ಪ, ಒಬ್ಬ ದಲಿತ ಸಚಿವರನ್ನ ಓಡಿಸ್ಬಿಟ್ರು ಕಾಂಗ್ರೆಸ್ನವರು ಅಂತಕ್ಕಂಥ ಭಾವನೆ ಬರಬೇಕು. ಅದಕ್ಕೋಸ್ಕರ ಇವೆಲ್ಲ ಹೊಸ ರೀತಿಯ ನಾಟಕಗಳು. ಇಷ್ಟು ಕೂಡ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ಬಿಜೆಪಿಗರು ರಾಜಣ್ಣ ಅವ್ರನ್ನ ಬೈತಾ ಇದ್ರು, ತೆಗಳ್ತಾ ಇದ್ರು, ಅಂಥವ್ರಿಗೆ ಅವ್ರನ್ನ ಹೊಗಳ್ತಾ ಇದ್ದಾರೆ, ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದಾದ್ರೆ ಏನು ಅರ್ಥ ಅನ್ನುವಂತಹ ವಿಷಯವನ್ನೇ ಇಟ್ಕೊಂಡು ಬಾಲಕೃಷ್ಣ ಅವ್ರು ಹೇಳ್ತಾ ಇರೋದು ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು, ಪಾಪ ಅವ್ರನ್ನ ಬಳಸ್ಕೊಂಡ್ರು, ಅವ್ರಿಗೆ ಕೊಡ್ಲಿಲ್ಲ, ಎಷ್ಟು ಕಾಯಿಸ್ತೀರಿ ಅಂತೆಲ್ಲ ಅನುಕಂಪದ ಮಾತುಗಳನ್ನ ಕೆಲವರು ಆಡೋ ಮೂಲಕವಾಗಿ ಕಿಚಾಯಿಸಿದ್ರಲ್ಲ. ಹಾಗಾದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಿದ್ದಾರೆ ಅನ್ನೋ ಅರ್ಥ ಕೊಡ್ತಿತ್ತಾ? ಯಾರೇ ಒಬ್ಬರನ್ನ ಹೊಗಳಿದ್ರು ತೆಗಳಿದ್ರು ಅನ್ನೋ ಕಾರಣಕ್ಕೆ ಅವ್ರು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅನ್ನೋ ಡಿಸಿಷನ್ಗೆ ಬರ್ತಾರೆ ಅನ್ನುವಂತಹ ಮಾತುಗಳನ್ನ ಬಾಲಕೃಷ್ಣ ಆಡ್ತಾರೆ ಅನ್ನೋದಾದ್ರೆ ಇದು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಅನ್ವಯ ಆಗುತ್ತಾ? ಹಾಗಾದ್ರೆ ಆ ರೀತಿಯಾಗಿ ನೋಡಬಾರ್ದು. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ, ಎಲ್ಲರ ರೀತಿ ಗೌರವಯುತವಾಗಿ ನಡ್ಕೊಂಡಿದ್ರೆ ಅಂತ. ಏನು ಹಾಗಾದ್ರೆ ಅರ್ಥ? ಯಾರನ್ನ ಗೌರವಯುತವಾಗಿ ನಡೆಸ್ಕೊಂಡಿಲ್ಲೋ ಅನ್ನೋ ಅರ್ಥದಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಅವರು. ಎಲ್ಲ ಶಾಸಕರ ರೀತಿ ಗೌರವಯುತವಾಗಿ ನಡ್ಕೊಂಡಿದ್ದಿದ್ರೆ ಅಂತ ರಾಜಣ್ಣ ಅವರ ಬಗ್ಗೆ ಹೇಳ್ತಾ ಇದ್ದಿತ್ತು. ಹಾಗಿದ್ರೆ ಅವರು ಸಿದ್ದರಾಮಯ್ಯನವರ ಪರವಾಗಿ ಲಾಯಲ್ ಆಗಿದ್ದಾರೆ, ಡಿ ಕೆ ಪರವಾಗಿ ಲಾಯಲ್ ಆಗಿಲ್ಲ. ಆ ರೀತಿ ಇದ್ದಿದ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ ಅನ್ನೋ ಅರ್ಥ ಕೊಡ್ತಾ ಇದೆಯಾ? ಅದನ್ನು ಕೂಡ ಯೋಚನೆ ಮಾಡಬೇಕು. ಸದ್ಯ ಅವರು ಇವರು ಹೊಗಳಿದ್ರು ಅನ್ನೋ ಕಾರಣಕ್ಕೆ ಹೋಗ್ತಿದ್ದಾರೆ ಅನ್ನೋ ಮಾತನಾಡ್ತಾ ಇದ್ದಾರೆ ವಿನಃ ಅದಕ್ಕೆ ಬಲವಾದಂತಹ ಕಾರಣಗಳೇನು ಕಾಣ್ತಿಲ್ಲ. ಆಮೇಲೆ ರಾಜೇಂದ್ರ ಅವರೇ ಹೇಳ್ತಾ ಇದ್ದಾರೆ, ರಾಜಣ್ಣ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ, ಅವರು ಸಿದ್ದರಾಮಯ್ಯನವರ ಬಣದಲ್ಲಿರ್ತಾರೆ ಮತ್ತು ಅವರ
ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೇನೆ ಓಟ್ ಸಿಗೋದು, ಇನ್ಯಾರ ಹೆಸರು ಹೇಳಿದ್ರು ಕೂಡ ಓಟ್ ಸಿಗಲ್ಲ ಅಂತ. ಅವ್ರು ಕಾಂಗ್ರೆಸ್ ತೋರಿತಾರೆ ಅನ್ನೋ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪ ಇಲ್ಲ ಅನ್ನೋದನ್ನ ಕಡ್ಡಿ ತುಂಡಾದಾಗೆ ಹಿಂದೆ ರಾಜಣ್ಣ ಕೂಡ ಮಾತನಾಡಿದ್ದಾರೆ, ಈಗ ರಾಜೇಂದ್ರ ಕೂಡ ಹೇಳಿದ್ದಾರೆ.